ಮಾಡಿಸಿ, ಅದಕ್ಕಿಂತ ಕಡಿಮೆ ಮಾಡಲ್ಲ ಅಂತ ಹೇಳಿದ್ರೆ ರೈತರು ಸ್ವಲ್ಪ ಅಪಾಯದಿಂದ ಪಾರಾಗ್ತಾರೆ. ಒಂದು ಕಡೆ ಬೆಳೆ ವಿಮೆ ಪದ್ಧತಿಯಲ್ಲಿ ನೋಡಿ, ಈ ಭಾಗದಲ್ಲಿ 15 ಲಕ್ಷ ಹೆಕ್ಟರ್ ಭೂಮಿ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಈ ಭೂಮಿ ನೀರಾವರಿಗೆ ಸರ್ಕಾರಕ್ಕೆ ಏನು ಅರ್ಥ ಇದು? ಈ ಸರ್ಕಾರಗಳು ರೈತರ ಪರವಾಗಿ ಕಣ್ಣೀರು ಸುರಿಸ್ತಾರೆ, ನಾವು ನಿಮ್ಮ ಪರ ಅಂತ. ಆದರೆ ನಮ್ಮ ಪರ ಅಂತ ಹೇಳ್ತಿರಲ್ಲ, ಈಗ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಬೆಳಗಾಮಲ್ಲಿ ಅಧಿವೇಶನ ಮಾಡ್ತೀವಿ ಅಂತ ಹೇಳಿದ್ವಿ. ಅಧಿವೇಶನ ಮಾಡಿ 10 ದಿವಸನೇ ಏನೋ ಮಾಡೋರು, 12 ಗಂಟೆ ಚರ್ಚೆ ಮಾಡಿದ್ದಾರೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಸಮಸ್ಯೆ ಬಗ್ಗೆ. ಇದು 100 ಕೋಟಿ ಖರ್ಚಾಯಿತು ಹೊರತು ಪ್ರಯೋಜನ ಏನಾಯಿತು? ಇವೆಲ್ಲ ಕೂಡ ನಾವು ಸರ್ಕಾರಗಳ ಗಮನ ಸೆಳೆಯಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮ ಬೊಮ್ಮಾಯಿಯವರು ಈ ಸಭೆಯಲ್ಲಿದ್ದಾರೆ, ಉದ್ಘಾಟನೆ ಬಂದಿದ್ದಾರೆ. ಕಬ್ಬಿನ FRP ಬೆಲೆ ನಾನು ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ತೀನಿ. ಆ ಕಬ್ಬಿಗೆ ಒಂದು ಕಾನೂನು ಬರಬೇಕು ಅಂತ. FRP ಕಾನೂನಾಯಿತು, SAP ಕಾನೂನಾಯಿತು, ಆದರೆ ಸರಿ ರೈತರಿಗೆ ಅನುಕೂಲ ಆಗ್ತಿಲ್ಲ. ಇಡೀ ರಾಜ್ಯದಲ್ಲಿ ಸುತ್ತಿ ನಾನು ಕಂಡಂಥ ವಿಚಾರ, ಕಬ್ಬಿನ FRP ಬೆಲೆಯನ್ನು ರೈತರ ಹೊಲದಲ್ಲಿನ ಬೆಲೆ ಅಂತ ನಿಗದಿ ಮಾಡಿದ್ರೆ ಖಂಡಿತವಾಗಲೂ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಈ ದಿಕ್ಕಿನಲ್ಲಿ ಕೂಡ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಮಾತನ್ನು ಕೊಡಿಸೋ ದಿಕ್ಕಿನಲ್ಲಿ ಸರ್ಕಾರದ ಗಮನವನ್ನು, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಬೇಕು ಅಂತ ನಾವು ಅವರಲ್ಲಿ ಒತ್ತಾಯ